ಫುಟ್ಪಾತು ಇವಾಗ ಏನಂದರೆ ನಮಗೊಂದು ಅನುಕೂಲ ಅಂದರೆ ಕೆಲವೊಂದು ಕಡೆ ಎತ್ತೇ ಬಿಟ್ಟಿದ್ದಾರೆ. ನಮ್ಮದು ಒಂದು ಆಕಿಂಗ್ ಜೋನ್ ಅಂತ ಇರೋದ್ರಿಂದ ಪಾಪ ಇವ್ರು ಮೇಡಮ್ ಬಂದಿದ್ರು, ಅವ್ರು ಬಂದು ಪಾಪ ನಮಗೆಲ್ಲ ಹಿಂದೆ ಸ್ವಲ್ಪ ಮಾಡಿದ್ರು. ಏನಂದರೆ ಒಂದೇ ಒಂದು ಪ್ಲಾಸ್ಟಿಕ್ ಎತ್ತಿದ್ದಾರೆ, ನಮ್ಗೆ ಅದೊಂದೇ ಪ್ರಾಬ್ಲಮ್ ಆಗಿದೆ. ಪ್ಲಾಸ್ಟಿಕ್ ಮಳೆ ಬರ್ತಾ ಇದೆ, ಸೊ ಪ್ಲಾಸ್ಟಿಕ್ ಹಾಕೊಳಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಸಾಕಷ್ಟು. ಏನೋ ಇರೋದಕ್ಕೊಂದು ಜಾಗ ಕೊಟ್ಟಿದ್ದಾರೆ, ಯಾರೂ ಯಾರೂ ಎತ್ತಿಲ್ಲ. ಆ ಕಡೆ ದಾರಿಗಿರವು ಎತ್ತಿದ್ದಾರೆ ಅಷ್ಟೇ, ಆದರೆ ನಮಗೆ ಸೈಡಿಗಿರವು ಏನು ಎತ್ತಿ ತೊಂದರೆ ಕೊಟ್ಟಿಲ್ಲ. ನಮಗೆ ಇಷ್ಟು ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅಷ್ಟೇ, ನಮಗೆ ಅಷ್ಟು ಸಾಕು. ನಮಗೇನಂದರೆ ಮಳೆಗಾಲದಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಕಟ್ಟೋಕ್ಕೆ ಮೇಲೆ, ಈಗ ಕೆಳಗಡೆ ಜನ ಓಡಾಡ್ತಾರೆ, ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಕಟ್ಟೋಕ್ಕೆ ಅಷ್ಟು ನಮಗೆ. ನಿಮಗೇನು ಅನಿಸ್ತಾ ಇದೆ ಇದು ಸರ್ಕಾರ ಮಾಡಿದೆಲ್ಲ, ಪಾದಚಾರಿಗಳಿಗೆ ಓಡಾಡಲು ಮಾಡಿದೆಲ್ಲ, ನಿಮ್ಗೆ ಹೆಂಗೆ ಒಳ್ಳೆ ಸರಿಯಾಗಿ ಮಾಡಿದೆ ಅನಿಸ್ತಾ ಇದ್ದ, ಏನು ರಾಂಗ್ ಡಿಸಿಷನ್ ಅನಿಸ್ತಾಯ್ತಾ? ಅವರು ಮಾಡಿರೋದು ಅನುಕೂಲನೇ, ಪಾದಚಾರಿಗಳಿಗೂ ಅರ್ಧ ಬಿಡಬೇಕು, ನಮಗೂ ವ್ಯಾಪಾರಸ್ಥರಿಗೂ ಅನುಕೂಲ ಆಗ್ಬೇಕಂತ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದ್ರಿಂದ ಯಾವ ತೊಂದರೆನೂ ಇಲ್ಲ. ಏನಂದರೆ ನಮಗೂ ಸ್ವಲ್ಪ ಹಿಂದಕ್ಕೆ ಹಾಕ್ಸಿಬಿಟ್ರು, ಭಾಳ ಹಿಂದಕ್ಕೆ ಹಾಕ್ಸಿ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು, ಪ್ಲಾಸ್ಟಿಕ್ ಎಲ್ಲ ತೆಗ್ಸಿದ್ರು. ಒಂದೇ ತಪ್ಪು ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ನಮಗೇನಾದ್ರು ಕುತ್ಕೊಳ್ಳೋಕೆ ಜಾಗ ಕೊಡ್ತಾರೆ, ಅದೊಂದು ಅನುಕೂಲ ಮಾಡಿದ್ದಾರೆ. ಪೂರ್ತಿ ಹೋಗ್ರಿ ಎತ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ಪಾರ್ಕಿಂಗ್ ಜೋನ್ ಇರೋದ್ರಿಂದ, ಲೈಸೆನ್ಸ್ ಇರೋದ್ರಿಂದ ನಮಗೆ ಆಯಿತು ಕುತ್ಕೊಳ್ಳಿ ಮಾಡಿ, ಏನಾದರೂ ಪ್ಲಾಸ್ಟಿಕ್ ಕಟ್ಟಬೇಡಿ ಅಂತ ಹೇಳ್ತಾರೆ. ವ್ಯಾಪಾರಕ್ಕೆ ಏನು ತೊಂದರೆ ಆಗಿಲ್ಲ ನಿಮ್ಗೆ? ಇನ್ನೂ ವ್ಯಾಪಾರಕ್ಕೆ ತೊಂದರೆ ಆಗಿದೆ, ವ್ಯಾಪಾರಕ್ಕೆ ಜನ ಬರ್ತಾಯಿಲ್ಲ ಅಷ್ಟೇ. ಮುಂಚೆ ಮಾಡ್ದಂಗೆ ಈಗ ಮಾಡೋಕ್ಕಾಗಲ್ಲ, ಇನ್ನೂ ನಮ್ಗೆ ಸೆಟ್ ಆಗಿಲ್ಲ ಏನಕ್ಕೂ. ಹಾಗೆ ಏನೋ ಮಾಡ್ತಾಯಿದ್ದೀವಿ ಸ್ವಲ್ಪ. ಏನು ಅನ್ಕೊತಾ ಇದ್ರ ಮತ್ತು ಇದು ಈ ಥರ ಆಗ್ತಾ ಇದ್ರೆ, ಕಂಟಿನ್ಯೂ ಆಗ್ತಾ ಇದ್ರೆ ಏನು ಮಾಡ್ಬೇಕು ಅನ್ಕೊತಾ ಇದ್ರೆ ಮತ್ತೆ ಮುಂದೆ? ಇವೆಲ್ಲ ಬರೋದಕ್ಕೆ ಸಹಜ, ಏನು ಮಾಡೋಕ್ಕಲ್ಲ. ಜೀವನ ಅಂದರೆ ಇದೆಲ್ಲ ಸಹಜನೇ. ಒಂದು ಸರಿ ಚೆನ್ನಾಗಿರುತ್ತೆ, ಒಂದು ಸತಿ ಹಿಂಗೆ. ನಾವು ಅದಕ್ಕೆಲ್ಲ ನೋವು ಪಟ್ಟರೆ ಆಗುತ್ತಪ್ಪ, ಆಗಲ್ಲ. ಹೌದಾ? ಅವರು ಮಾಡ್ಬೇಕಾದ್ರೆ ಮಾಡಿದ್ದಾರೆ, ಇನ್ನು ಮಾಡ್ಬೇಕಾದ್ರೆ ಮಾಡಿದ್ದೀವಿ, ತಿನ್ಬೇಕಾದ್ರೆ ತಿಂದಿದ್ದೀವಿ. ಈಗ ಹಂಗೆ ಕಾನೂನು ಬಂದಿದೆ ಅಂತೆ, ಅವ್ರಿಗೆ ಕಾನೂನು ಪ್ರಕಾರ ಮಾಡಿದ್ದಾರೆ. ತಪ್ಪೇನು ಅನ್ಸಲ್ಲ. ಆದರೆ ಏನಂದರೆ ಕೆಲವರಿಗೆ ಭಾಳ ತೊಂದರೆ ಆಗಿದೆ, ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗಿದೆ. ಯಾಕಂದರೆ ಇದರಿಂದ ಜೀವನ ಮಾಡೋದು ತುಂಬ ಜನ ಇದ್ದಾರೆ, ಇದರಿಂದ ತುಂಬ ಜನ ನೋವಾಗಿದೆ. ತೊಂದರೆ ಆದವರಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಂತೇಳಿ ಹೇಳ್ತಾ ಇದ್ರೆ ನೀವು? ಅಂತ ಹೇಳಿದ್ದಾರೆ ಅಂತಾರೆ, ಮಾಡ್ತಾರೆ, ಮಾಡಲೇಬೇಕು, ಮಾಡ್ತಾರೆಂಬ ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಅಂದರೆ ಸಿಗುತ್ತೆ, ಇಲ್ದವ್ರಿಗಿಲ್ಲ ಅಷ್ಟೇ. ಇದು ಎಲ್ಲರಿಗೂ ಸಿಗುತ್ತೆ ಈ ಅನುಭವ, ಫಲಾನುಭವ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕರಿಗೆ ಸಿಗುತ್ತೆ, ಇಲ್ದವ್ರಿಗಿಲ್ಲ.